ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/8/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಜೊತೆಗೆ ಪ್ರಾಮಾಣಿಕರಾಗಿರಿ ಮತ್ತು ಸ್ವಯಂನ ಸತ್ಯ ಚಾರ್ಟ್ ಅನ್ನು ಇಡಿ. ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ. ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯುತ್ತಾ ಇರಿ. ಇಂದಿನ ಪ್ರಶ್ನೆಯಾಗಿದೆ, ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರ ಪುರುಷಾರ್ಥ ಏನಾಗಿರುತ್ತದೆ? ಉತ್ತರ, ನರನಿಂದ ನಾರಾಯಣ ಆಗುವುದೇ ಅವರ ವಿಶೇಷ ಪುರುಷಾರ್ಥ ಆಗಿರುತ್ತದೆ. ತಮ್ಮ ಕರ್ಮೇಂದ್ರಿಯದ ಮೇಲೆ ಅವರಿಗೆ ಸಂಪೂರ್ಣ ನಿಯಂತ್ರಣ ಇರುತ್ತದೆ. ಅವರ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುವುದಿಲ್ಲ, ಅಂದರೆ ಅವರ ದೃಷ್ಟಿ ವಿಕಾರಿ ದೃಷ್ಟಿ ಆಗುವುದಿಲ್ಲ. ಒಂದು ವೇಳೆ ಇಲ್ಲಿಯವರೆಗೂ ಯಾರನ್ನಾದರೂ ನೋಡಿದರೆ ವಿಕಾರಿ ವಿಚಾರ ಮನಸ್ಸಿನಲ್ಲಿ ಬಂತು ಅಂದರೆ ದೃಷ್ಟಿ ಅಪವಿತ್ರ ಆದರೆ, ದೃಷ್ಟಿ ವಿಕಾರಿ ದೃಷ್ಟಿ ಆದರೆ ತಿಳಿದುಕೊಳ್ಳಬೇಕು, ಇವರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರಲ್ಲ ಎಂದು. ಇಂದಿನ ಗೀತೆಯಾಗಿದೆ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಈ ಜಗತ್ತು ಪಾಪದ ಜಗತ್ತಾಗಿದೆ. ಪುಣ್ಯದ ಜಗತ್ತಿನ ಬಗ್ಗೆ ಕೂಡ ಮನುಷ್ಯರಿಗೆ ಗೊತ್ತಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಪುಣ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ. ಮುಕ್ತಿಧಾಮದಲ್ಲಿ ಮತ್ತು ಜೀವನ್ ಮುಕ್ತಿಧಾಮದಲ್ಲಿ ಪಾಪ ಇರುವುದಿಲ್ಲ. ದುಃಖಧಾಮ ಆದಂತಹ ರಾವಣನ ರಾಜ್ಯದಲ್ಲಿ ಪಾಪ ನಡೆಯುತ್ತದೆ. ದುಃಖವನ್ನು ನೀಡುವಂತಹ ರಾವಣನನ್ನು ಕೂಡ ನೀವು ನೋಡಿದ್ದೀರಾ. ರಾವಣ ಅಂದರೆ ಯಾವುದೋ ಒಂದು ವಸ್ತು ಅಲ್ಲ, ಆದರೂ ಕೂಡ ರಾವಣನ ಮೂರ್ತಿಯನ್ನು ಸುಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವು ರಾವಣ ರಾಜ್ಯದಲ್ಲಿ ಇದ್ದೇವೆ. ಆದರೆ ಈಗ ನೀವು ರಾವಣ ರಾಜ್ಯದಿಂದ ದೂರ ಆಗಿದ್ದೀರಾ. ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ. ಮಕ್ಕಳಾದ ನೀವು ಯಾವಾಗ ಮಧುಬನಕ್ಕೆ ಬರುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರ ಇರುತ್ತದೆ, ನಾವು ನಮ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ, ಅಂದರೆ ನಮ್ಮ ತಂದೆಯ ಬಳಿ ಬಂದಿದ್ದೇವೆ. ಯಾವ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೋ ಅಂತಹ ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ವಿಚಾರ ಇರುತ್ತದೆ. ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಬ್ರಹ್ಮ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುವುದಿಲ್ಲ. ಯಾವ ದೇಹಧಾರಿಗಳೂ ಕೂಡ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುವುದಿಲ್ಲ. ಅವರು ಶಿವತಂದೆಯಾಗಿದ್ದಾರೆ. ಆ ಶಿವತಂದೆಗೆ ದೇಹ ಇಲ್ಲ. ನಿಮಗೂ ಕೂಡ ಮೊದಲು ದೇಹ ಇರಲಿಲ್ಲ, ನಂತರ ನೀವೇ ದೇಹವನ್ನು ಧಾರಣೆ ಮಾಡಿಕೊಂಡು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ. ಅಂದ ಮೇಲೆ ನಿಮಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ. ಆ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮಗೆ ಶ್ರೇಷ್ಠ ಮತವನ್ನು ನೀಡುತ್ತಾರೆ. ನಾವೀಗ ಈ ರೀತಿ ಪುರುಷಾರ್ಥವನ್ನು ಮಾಡುವುದರಿಂದ ಸ್ವರ್ಗಕ್ಕೆ ಮಾಲೀಕರಾಗಲು ಸಾಧ್ಯ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಹೊಸ ಜಗತ್ತು ಅವಶ್ಯವಾಗಿ ಇದೆ ಎಂದು ಎಲ್ಲರಿಗೂ ಗೊತ್ತಿದೆ. ಅಂದ ಮೇಲೆ ಆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರೂ ಕೂಡ ಯಾರೋ ಒಬ್ಬರು ಇರಲೇಬೇಕು ತಾನೆ. ನರಕವನ್ನು ಯಾರಾದರೂ ಸ್ಥಾಪನೆ ಮಾಡುತ್ತಾರೇನು? ಯಾವಾಗ ಸುಖಧಾಮದಲ್ಲಿ ನಿಮ್ಮ ಪಾತ್ರ ಪೂರ್ಣ ಆಗುತ್ತದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ. ಸುಖಧಾಮದಲ್ಲಿ ನಿಮ್ಮ ಪಾತ್ರ ಪೂರ್ಣ ಆದ ನಂತರ ರಾವಣ ರಾಜ್ಯದಲ್ಲಿ ನೀವು ದುಃಖಿಗಳಾಗುತ್ತೀರಾ. ಈ ಸಮಯದಲ್ಲಿ ಈ ಜಗತ್ತು ದುಃಖಧಾಮ ಆಗಿದೆ. ಬಲೆ, ಯಾರು ಎಷ್ಟು ದೊಡ್ಡ ಕೋಟ್ಯಾಧಿಪತಿಗಳಾಗಿರಬಹುದು, ಪದಂಪತಿಗಳಾಗಿರಬಹುದು, ಆದರೆ ಈ ಜಗತ್ತಿಗೆ ಅವಶ್ಯವಾಗಿ ಪತಿತ ಜಗತ್ತು ಎಂದು ಕರೆಯಲಾಗುತ್ತದೆ. ಇದು ಕಂಗಾಲಾದಂತವರ ಜಗತ್ತಾಗಿದೆ, ಅಂದರೆ ಇದು ವಿಕಾರಿಗಳ ಜಗತ್ತಾಗಿದೆ, ದುಃಖಿ ಜಗತ್ತಾಗಿದೆ. ಬಲೆ, ಈ ಜಗತ್ತಿನಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮನೆ ಇದೆ, ಸುಖವನ್ನು ನೀಡುವಂತಹ ಎಲ್ಲಾ ಸಾಧನ ಇದೆ. ಆದರೂ ಕೂಡ ಈ ಜಗತ್ತಿಗೆ ಪತಿತ ಜಗತ್ತು, ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಇಲ್ಲಿ ಎಲ್ಲರೂ ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ, ಅಂದರೆ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿದ್ದಾರೆ. ವಿಕಾರಕ್ಕೆ ವಶ ಆಗುವುದು ಪಾಪ ಆಗಿದೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ವಿಕಾರ ಇಲ್ಲದೆ ಇದ್ದರೆ
ಸೃಷ್ಟಿ ಹೇಗೆ ವೃದ್ಧಿಯಾಗಲು ಸಾಧ್ಯ ಎಂದು ಹೇ ಭಗವಂತ ಎಂದು ಕೂಗಿ ಕರೆಯುತ್ತಾರೆ. ಹೇ ಪತಿತ ಪಾವನ, ನೀವು ಬಂದು ಪತಿತ ಜಗತ್ತನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಆತ್ಮವೇ ಶರೀರದ ಮೂಲಕ ತಂದೆಯನ್ನು ಕರೆಯುತ್ತದೆ ತಾನೆ. ಆತ್ಮವೇ ಪತಿತ ಆಗಿದೆ, ಆದ್ದರಿಂದ ಆತ್ಮವೇ ತಂದೆಯನ್ನು ಕೂಗಿ ಕರೆಯುತ್ತದೆ. ಸ್ವರ್ಗದಲ್ಲಿ ಪತಿತರು ಒಬ್ಬರೂ ಕೂಡ ಇರುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಸಂಗಮ ಯುಗದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ನಾವು 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ ಎಂದು ಅವರಿಗೆ ಗೊತ್ತಿದೆ. ನಂತರ ಈ ಲಕ್ಷ್ಮೀ ನಾರಾಯಣರ ಜೊತೆಗೆ ನಾವೇ ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತೇವೆ. ಕೇವಲ ಒಬ್ಬ ಬ್ರಹ್ಮ ತಂದೆಯಷ್ಟೇ 84 ಜನ್ಮವನ್ನು ಪಡೆದುಕೊಂಡಿಲ್ಲ. ರಾಜನ ಜೊತೆಗೆ ಪ್ರಜೆಗಳೂ ಕೂಡ ಇರಲೇಬೇಕು ತಾನೆ. ಬ್ರಾಹ್ಮಣರಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಕೆಲವರು ರಾಜಾರಾಣಿ ಆಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ದೃಷ್ಟಿ ಅಪವಿತ್ರ ಆಗಿದೆ, ದೃಷ್ಟಿ ವಿಕಾರಿ ಆಗಿದೆ. ಯಾರನ್ನಾದರೂ ನೋಡಿದಾಗ ದೃಷ್ಟಿ ವಿಕಾರಿ ದೃಷ್ಟಿಯಾದರೆ ಅಂತವರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಯಾರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದೆಯೋ ಅವರು ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ. ಯಾವಾಗ ನೀವು ಕಣ್ಣಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಎಲ್ಲದಕ್ಕೂ ಆಧಾರ ಕಣ್ಣೇ ಆಗಿದೆ. ಕಣ್ಣೇ ಮೋಸವನ್ನು ಮಾಡುತ್ತದೆ. ಆತ್ಮ ಈ ಕಣ್ಣು ಅನ್ನುವ ಕಿಟಕಿಯ ಮೂಲಕ ನೋಡುತ್ತದೆ. ಈ ಬ್ರಹ್ಮನ ತನುವಿನಲ್ಲಿ ಇಬ್ಬರ ಆತ್ಮ ಇದೆ. ಡಬ್ಬಲ್ ಆತ್ಮ ಬ್ರಹ್ಮನ ತನುವಿನಲ್ಲಿ ಇದೆ. ಪರಮಾತ್ಮ ತಂದೆ ಕೂಡ ಬ್ರಹ್ಮನ ಕಣ್ಣು ಅನ್ನುವ ಕಿಟಕಿಯ ಮೂಲಕ ನೋಡುತ್ತಿದ್ದಾರೆ. ಈಗ ನಮ್ಮ ದೃಷ್ಟಿ ಆತ್ಮದ ಮೇಲೆ ಇದೆ. ಈಗ ಆತ್ಮದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಪರಮಾತ್ಮ ತಂದೆ ಆತ್ಮಕ್ಕೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಯಾವಾಗ ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೋ ಆಗ ಮಾತ್ರ ನಾನು ಈ ಶರೀರದ ಮೂಲಕ ಮಾತನಾಡಲು ಸಾಧ್ಯ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಇದು ರಾವಣನ ರಾಜ್ಯ ಆಗಿದೆ. ನೀವೀಗ ಈ ಪತಿತ ಜಗತ್ತಿನಿಂದ ದೂರ ಆಗಿದ್ದೀರಾ. ಕೆಲವರು ಪುರುಷಾರ್ಥದ ಮಾರ್ಗದಲ್ಲಿ ಬಹಳಷ್ಟು ಮುಂದೆ ಹೋಗಿದ್ದಾರೆ. ಕೆಲವರು ಪುರುಷಾರ್ಥದಲ್ಲಿ ಬಹಳ ಮುಂದೆ ಹೋಗಿ ಅಂತ್ಯದಲ್ಲಿ ಪುರುಷಾರ್ಥದಿಂದ ದೂರ ಆಗಿಬಿಡುತ್ತಾರೆ. ಅಂದರೆ ಪುರುಷಾರ್ಥವನ್ನು ಮಾಡದೆ ಹಿಂದೆ ಸರಿದು ಬಿಡುತ್ತಾರೆ. ಪ್ರತಿಯೊಬ್ಬರು ನಮ್ಮನ್ನು ಪಾರು ಮಾಡಿ ಎಂದು ತಂದೆಗೆ ಹೇಳುತ್ತಾರೆ. ಯಾವಾಗ ನೀವು ಪಾರಾಗುತ್ತೀರೋ ಆಗ ನೀವು ಸತ್ಯುಗದಲ್ಲಿ ಇರುತ್ತೀರಾ. ಆದರೆ ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕು. ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪರಿಶ್ರಮವನ್ನು ಪಡಬೇಕು. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಆತ್ಮನಾದ ನಾನು ಪಾತ್ರಧಾರಿಯಾಗಿದ್ದೇನೆ. ಮೊಟ್ಟ ಮೊದಲು ನಾನು ಸುಖಧಾಮದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡಿದೆ. ನಂತರ ಈಗ ನಾನು ದುಃಖಧಾಮದಲ್ಲಿ ಬಂದಿದ್ದೇನೆ. ಈಗ ಪರಮಾತ್ಮ ತಂದೆ ಪುನಃ ನನ್ನನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪವಿತ್ರರಾಗಿ. ನೀವೀಗ ಯಾರಿಗೂ ದುಃಖವನ್ನು ಕೊಡಬೇಡಿ. ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ದುಃಖವನ್ನು ನೀಡುತ್ತಾರೆ. ಕೆಲವರು ಕಾಮ ವಿಕಾರದ ಭೂತಕ್ಕೆ ವಶ ಆಗುತ್ತಾರೆ. ಕೆಲವರಲ್ಲಿ ಕಾಮ ವಿಕಾರದ ಭೂತ ಪ್ರವೇಶವನ್ನು ಮಾಡುತ್ತದೆ. ಕೆಲವರಲ್ಲಿ ಕ್ರೋಧದ ಭೂತ ಪ್ರವೇಶವನ್ನು ಮಾಡುತ್ತದೆ. ಕ್ರೋಧದ ಭೂತ ಪ್ರವೇಶವನ್ನು ಮಾಡಿದರೆ ಕೈಗಳ ಮೂಲಕ ಅನ್ಯರಿಗೆ ಹೊಡೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದುಃಖವನ್ನು ನೀಡುವಂತವರು ಪಾಪಾತ್ಮರಾಗಿದ್ದಾರೆ. ಈ ಕಲಿಯುಗದಲ್ಲಿ ದುಃಖವನ್ನು ನೀಡುವಂತಹ ಪಾಪಾತ್ಮರಿದ್ದಾರೆ. ಅಂದ ಮೇಲೆ ಇವರು ಪುಣ್ಯಾತ್ಮರಾಗುವುದು ಹೇಗೆ? ಇಲ್ಲಿಯವರೆಗೂ ಪಾಪವನ್ನು ಮಾಡುತ್ತಿರುತ್ತಾರೆ. ಯಾರು ಪಾಪವನ್ನು ಮಾಡುತ್ತಾರೋ ಅವರು ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುತ್ತಾರೆ. ಎಲ್ಲರೂ ಅವರನ್ನು ನೋಡಿ ಏನೆಂದು ಹೇಳಬಹುದು? ಒಂದು ಕಡೆ ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ, ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತೇವೆ, ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಹೇಳುತ್ತಾರೆ. ಇನ್ನೊಂದು ಕಡೆ ಪುನಃ ಪಾಪದ ಕಾರ್ಯವನ್ನು ಮಾಡಿದರೆ
ಅವರನ್ನು ನೋಡಿ ಎಲ್ಲರೂ ಏನೆಂದು ಹೇಳಬಹುದು? ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿದಿನ ರಾತ್ರಿ ಸ್ವಯಂ ಅನ್ನು ನೋಡಿಕೊಳ್ಳಿ. ಒಂದು ವೇಳೆ ನೀವು ಸುಪುತ್ರ ಮಕ್ಕಳಾಗಿದ್ದರೆ ತಂದೆಗೆ ಚಾರ್ಟ್ ಅನ್ನು ಕಲಿಸಿ. ಬಲೆ ಕೆಲವರು ಚಾರ್ಟ್ ಅನ್ನು ಬರೆಯುತ್ತಾರೆ, ಆದರೆ ನಾನು ಈ ದಿನ ಇಂಥವರಿಗೆ ದುಃಖವನ್ನು ನೀಡಿದೆ ಅಥವಾ ಇಂತಹ ತಪ್ಪನ್ನು ಮಾಡಿದೆ ಎಂದು ಚಾರ್ಟ್ನಲ್ಲಿ ಬರೆಯುವುದೇ ಇಲ್ಲ. ಒಂದು ಕಡೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ, ಇನ್ನೊಂದು ಕಡೆ ಉಲ್ಟಾ ಕರ್ಮವನ್ನು ಮಾಡುತ್ತಿರುತ್ತಾರೆ. ಒಂದು ಕಡೆ ತಂದೆಯನ್ನು ನೆನಪು ಮಾಡಿ ಇನ್ನೊಂದು ಕಡೆ ಉಲ್ಟಾ ಕರ್ಮವನ್ನು ಮಾಡುವುದೂ ಕೂಡ ಸರಿಯಲ್ಲ. ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ನೀವು ಉಲ್ಟಾ ಕರ್ಮವನ್ನು ಮಾಡುತ್ತೀರಾ. ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ? ನಾಟಕ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ. ಒಂದೇ ದಿನದಲ್ಲಿ ನೀವು ಟೀಚರ್ ಆಗಬಹುದು. ಪರಮಾತ್ಮ ತಂದೆ ನಿಮಗೆ 84 ಜನ್ಮದ ರಹಸ್ಯವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ನಂತರ ನೀವು ಹೋಗಿ ತಂದೆ ನೀಡಿದಂತಹ ಜ್ಞಾನದ ಶಿಕ್ಷಣದ ಬಗ್ಗೆ ಮನನವನ್ನು ಮಾಡಬೇಕು. ನಾನು ಹೇಗೆ 84 ಜನ್ಮವನ್ನು ಪಡೆದುಕೊಂಡೆ ಎಂದು ಮನನವನ್ನು ಮಾಡಬೇಕು. ಯಾರು ಜ್ಞಾನದ ಬಗ್ಗೆ ಮನನವನ್ನು ಮಾಡುತ್ತಾರೋ ಅವರು ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ಗಳಿಗಿಂತ ಹೆಚ್ಚು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಸಿದ್ಧ ಮಾಡಿ ತೋರಿಸಬಹುದು. ಬಾಬಾ ನಮ್ಮ ಚಾರ್ಟ್ ಅನ್ನು ನೋಡಿ ಎಂದು ಮಕ್ಕಳು ತಂದೆಗೆ ಚಾರ್ಟ್ ಅನ್ನು ತೋರಿಸುತ್ತಾರೆ. ನಾನು ಯಾರಿಗೂ ಸ್ವಲ್ಪ ಕೂಡ ದುಃಖವನ್ನು ನೀಡಲಿಲ್ಲ ಎಂದು ಚಾರ್ಟ್ನಲ್ಲಿ ತೋರಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಮಗು ಬಹಳಷ್ಟು ಮಧುರವಾದ ಮಗು ಆಗಿದೆ. ಇಂತಹ ಒಳ್ಳೆಯ ಮಕ್ಕಳ ಮೂಲಕ ಎಷ್ಟೊಂದು ಜ್ಞಾನದ ಸುಗಂಧ ಹರಡುತ್ತದೆ. ಟೀಚರ್ ಆಗುವುದು ಒಂದು ಸೆಕೆಂಡ್ನ ಕೆಲಸ ಆಗಿದೆ. ಟೀಚರ್ಗಿಂತ ವಿದ್ಯಾರ್ಥಿಗಳು ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಅಂದ ಮೇಲೆ ಯಾರು ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೋ ಅವರು ಟೀಚರ್ಗಳಿಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಪರಮಾತ್ಮ ತಂದೆ ಕೇಳುತ್ತಾರೆ, ನೀವು ಯಾರಿಗಾದರೂ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ? ಪ್ರತಿದಿನ ಶಿವನ ಮಂದಿರಕ್ಕೆ ಹೋಗಿ ಜ್ಞಾನದ ಶಿಕ್ಷಣವನ್ನು ಕಲಿಸಿ. ಶಿವ ತಂದೆ ಹೇಗೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ, ಶಿವ ತಂದೆ ನಮ್ಮನ್ನು ಹೇಗೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆಗೆ ಮಕ್ಕಳು ಚಾರ್ಟ್ ಅನ್ನು ಕಳಿಸುತ್ತಾರೆ. ಬಾಬಾ ನನ್ನ ಸ್ಥಿತಿ ಈ ರೀತಿ ಇದೆ ಎಂದು ಚಾರ್ಟ್ನಲ್ಲಿ ಬರೆದು ಕಳಿಸುತ್ತಾರೆ. ಪರಮಾತ್ಮ ತಂದೆ ಕೇಳುತ್ತಾರೆ, ಮಕ್ಕಳೇ, ನೀವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡುತ್ತಿಲ್ಲ ತಾನೆ? ಅಪವಿತ್ರ ದೃಷ್ಟಿ ಉಲ್ಟಾ ಕಾರ್ಯವನ್ನು ನಿಮ್ಮ ಮೂಲಕ ಮಾಡಿಸುತ್ತಿಲ್ಲ ತಾನೆ? ನಿಮ್ಮ ನಡತೆಯನ್ನು ನೀವು ನೋಡಿಕೊಳ್ಳಬೇಕು. ನಿಮ್ಮ ಕ್ಯಾರೆಕ್ಟರ್ ಅನ್ನು ನೋಡಿಕೊಳ್ಳಬೇಕು. ನಮ್ಮ ನಡತೆ, ನಮ್ಮ ವ್ಯವಹಾರ ಎಲ್ಲದಕ್ಕೂ ಆಧಾರ ನಮ್ಮ ಕಣ್ಣೇ ಆಗಿದೆ. ನಮ್ಮ ಕಣ್ಣೇ ನಮ್ಮ ನಡತೆಗೂ ನಮ್ಮ ವ್ಯವಹಾರಕ್ಕೂ ಆಧಾರ ಆಗಿದೆ. ಕಣ್ಣು ಅನೇಕ ಪ್ರಕಾರದಿಂದ ಮೋಸವನ್ನು ಮಾಡುತ್ತದೆ. ಅನುಮತಿಯನ್ನು ಪಡೆದುಕೊಳ್ಳದೆ, ಅಂದರೆ ಕೇಳದೆ ಯಾವುದಾದರೂ ತಿಂಡಿಯನ್ನು ತೆಗೆದುಕೊಂಡು ತಿಂದರೆ ಆಗಲೂ ಕೂಡ ಪಾಪ ಆಗುತ್ತದೆ. ಏಕೆಂದರೆ ಅನುಮತಿಯನ್ನು ಪಡೆದುಕೊಳ್ಳದೆ ಹಾಗೆ ಆ ಟೋಲಿಯನ್ನು ತೆಗೆದುಕೊಂಡು ತಿಂದಿದ್ದೀರಾ, ಆದ್ದರಿಂದ ಪಾಪ ಆಗುತ್ತದೆ. ಇಲ್ಲಿ ಬಹಳಷ್ಟು ಕಾಯಿದೆ ಇದೆ. ಇದು ಪರಮಾತ್ಮ ಶಿವ ತಂದೆ ಯಜ್ಞ ಆಗಿದೆ. ಯಾರು ಭಂಡಾರದಲ್ಲಿ ಇನ್ಚಾರ್ಜ್ ಆಗಿದ್ದಾರೋ, ಅಂದರೆ ಎಲ್ಲಾ ತಿಂಡಿಗಳನ್ನು ನೋಡಿಕೊಳ್ಳಲು ಯಾರು ನಿಮಿತ್ತರಾಗಿದ್ದಾರೋ ಅವರನ್ನು ಕೇಳದೆ ಯಾವ ಟೋಲಿಯನ್ನಾಗಲಿ ಯಾವ ತಿಂಡಿಯನ್ನಾಗಲಿ ತೆಗೆದುಕೊಂಡು ತಿನ್ನಬಾರದು. ಒಬ್ಬರು ಯಾರನ್ನೂ ಕೇಳದೆ ತಿಂಡಿಯನ್ನು ತೆಗೆದುಕೊಂಡು ತಿಂದರೆ, ಟೋಲಿಯನ್ನು ತೆಗೆದುಕೊಂಡು ತಿಂದರೆ ಎಲ್ಲರೂ ಅದೇ ರೀತಿ ಮಾಡಲು ಪ್ರಾರಂಭ ಮಾಡುತ್ತಾರೆ. ವಾಸ್ತವದಲ್ಲಿ ಇಲ್ಲಿ ಯಾವ ತಿಂಡಿಯನ್ನೂ ಕೂಡ ಒಳಗಡೆ ಬಚ್ಚಿಡುವ ಅವಶ್ಯಕತೆ ಇಲ್ಲ. ಇಲ್ಲಿಯ ಕಾಯಿದೆ ಏನೆಂದು ಹೇಳುತ್ತದೆ ಅಂದರೆ, ಪರಮಾತ್ಮ ತಂದೆಯ ಮನೆಯ ಒಳಗಡೆ, ಪರಮಾತ್ಮ ತಂದೆಯ ಮನೆಯ ಅಡಿಗೆ ಮನೆಯ ಸಮ್ಮುಖದಲ್ಲಿ ಅಪವಿತ್ರ ಆತ್ಮರು ಬರಬಾರದು. ಹೊರಗಡೆ ಜಗತ್ತಿನಲ್ಲಿ ಪವಿತ್ರತೆ ಮತ್ತು ಅಪವಿತ್ರತೆ ಅನ್ನುವ ಪ್ರಶ್ನೆಯೇ ಇಲ್ಲ. ಆದರೆ ಪತಿತರು ಎಂದು ಜಗತ್ತಿನ ಜನ ಕೂಡ ಹೇಳುತ್ತಾರೆ ತಾನೆ. ನಾನು ಪತಿತ ಆಗಿದ್ದೇನೆ ಎಂದು ಜನ ಹೇಳಿಕೊಳ್ಳುತ್ತಾರೆ ತಾನೆ. ಎಲ್ಲರೂ ಪತಿತರಾಗಿದ್ದಾರೆ. ವಲ್ಲಭಾಚಾರಿಗಳು ಅಥವಾ ಶಂಕರಾಚಾರಿಗಳು ಯಾರನ್ನು ಮುಟ್ಟಿಸಿಕೊಳ್ಳುವುದೂ ಇಲ್ಲ. ವಲ್ಲಭಾಚಾರಿಗಳು, ಶಂಕರಾಚಾರ್ಯರು ಮುಂತಾದವರು ಪತಿತರನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಏಕೆಂದರೆ ಅವರು ನಾವು ಪಾವನರಾಗಿದ್ದೇವೆ, ಇವರು ಪತಿತರಾಗಿದ್ದಾರೆ ಎಂದು ತಿಳಿದುಕೊಂಡಿರುತ್ತಾರೆ. ಬಲೆ ಈ ಸಮಯದಲ್ಲಿ ಎಲ್ಲರ ಶರೀರ ಪತಿತ ಆಗಿದೆ. ಆದರೂ ಕೂಡ
ಪುರುಷಾರ್ಥವನ್ನು ಮಾಡಿ ಪುರುಷಾರ್ಥಕ್ಕನುಸಾರವಾಗಿ ಅವರು ವಿಕಾರದ ಸನ್ಯಾಸವನ್ನು ಮಾಡುತ್ತಾರೆ. ಅಂದ ಮೇಲೆ ನಿರ್ವಿಕಾರಿಗಳ ಸಮ್ಮುಖಕ್ಕೆ ಹೋಗಿ ವಿಕಾರಿ ಮನುಷ್ಯರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಇವರು ಬಹಳ ಒಳ್ಳೆಯ ಧರ್ಮಾತ್ಮರಾಗಿದ್ದಾರೆ. ಇವರು ಬಹಳಷ್ಟು ಪವಿತ್ರ ಶುದ್ಧ ಧರ್ಮಾತ್ಮ ಮನುಷ್ಯರಾಗಿದ್ದಾರೆ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಕೊಳಕಾದಂತಹ ವ್ಯಕ್ತಿಗಳು ಇರುವುದಿಲ್ಲ, ಅಂದರೆ ಅಪವಿತ್ರ ವ್ಯಕ್ತಿಗಳು ಇರುವುದಿಲ್ಲ. ಸತ್ಯುಗ ಪವಿತ್ರ ಜಗತ್ತಾಗಿದೆ. ಸತ್ಯುಗದಲ್ಲಿ ಒಂದೇ ಪ್ರಕಾರದ ವ್ಯಕ್ತಿಗಳು ಇರುತ್ತಾರೆ. ನೀವೀಗ ಎಲ್ಲಾ ರಹಸ್ಯದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಆದಿಯಿಂದ ಹಿಡಿದು ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಈಗ ನಿಮಗೆ ಎಲ್ಲಾ ಜ್ಞಾನದ ಮಾತು ಗೊತ್ತಿದೆ. ಈಗ ಅರ್ಥ ಮಾಡಿಕೊಳ್ಳುವಂತಹ ಯಾವ ಮಾತು ಉಳಿದಿಲ್ಲ. ರಚಯಿತ ಆದಂತಹ ಪರಮಾತ್ಮ ತಂದೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸೂಕ್ಷ್ಮ ವಚನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಭವಿಷ್ಯದ ಪದವಿಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ. ಅಂದ ಮೇಲೆ ನಿಮ್ಮ ನಡತೆ ಕೂಡ ಅಷ್ಟೇ ಶ್ರೇಷ್ಠ ಆಗಿರಬೇಕು. ಒಂದು ವೇಳೆ ನಿಮ್ಮ ನಡತೆ ಅಪವಿತ್ರ ನಡತೆಯಾದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರಿಗಾದರೂ ದುಃಖವನ್ನು ನೀಡಿದರೆ, ವಿಕಾರಕ್ಕೆ ವಶ ಆದರೆ ಅಥವಾ ಅಪವಿತ್ರ ದೃಷ್ಟಿ ಉಳ್ಳವರಾದರೆ ಇದೂ ಕೂಡ ಪಾಪ ಆಗಿದೆ. ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಬಹಳ ಪರಿಶ್ರಮದ ಮಾತಾಗಿದೆ. ದೃಷ್ಟಿ ಬಹಳ ಚೆನ್ನಾಗಿರಬೇಕು, ಅಂದರೆ ದೃಷ್ಟಿ ಶುದ್ಧವಾಗಿರಬೇಕು. ಕಣ್ಣು ನೋಡುತ್ತದೆ ಇಂಥವರು ಕ್ರೋಧವನ್ನು ಮಾಡುತ್ತಿದ್ದಾರೆ ಎಂದು. ಕ್ರೋಧವನ್ನು ಮಾಡುವವರನ್ನು ನೋಡಿ ತಾವು ಸ್ವಯಂ ಜಗಳವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಶಿವತಂದೆಯ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಶಿವತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಆ ಪರಮಾತ್ಮ ಶಿವತಂದೆಗೆ ಬಲಿಹಾರಿ ಆಗಬೇಕು. ಗುರು ಆದಂತಹ ಶಿವತಂದೆಗೆ ಬಲಿಹಾರಿ ಆಗಬೇಕು. ಸದ್ಗುರು ಆದಂತಹ ಶಿವತಂದೆಗೆ ಬಲಿಹಾರಿ ಆಗಬೇಕು. ಗೋವಿಂದ ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಸದ್ಗುರು ನಮಗೆ ಮಾಡಿಸಿದ್ದಾರೆ. ಅಂದ ಮೇಲೆ ಆ ಸದ್ಗುರುವಿಗೆ ನಾವು ಬಲಿಹಾರಿ ಆಗಬೇಕು. ಗುರುವಿನ ಮೂಲಕ ನೀವೀಗ ಗೋವಿಂದ ಆಗುತ್ತೀರಾ. ಕೇವಲ ಸಾಕ್ಷಾತ್ಕಾರದಿಂದ ಮುಖ ಮಧುರ ಆಗುವುದಿಲ್ಲ. ಮೀರಾಳ ಮುಖ ಮಧುರ ಆಯಿತೇನು? ಸತ್ಯವಾಗಿಯೂ ಮೀರಾ ಸ್ವರ್ಗಕ್ಕಂತೂ ಹೋಗಲಿಲ್ಲ. ಅದು ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದ ಸುಖಕ್ಕೆ ಸ್ವರ್ಗದ ಸುಖ ಎಂದು ಕರೆಯುವುದಿಲ್ಲ. ಕೇವಲ ಗೋವಿಂದನನ್ನು ನೋಡುವುದಷ್ಟೇ ಅಲ್ಲ, ನೀವೀಗ ಗೋವಿಂದ ಆಗಬೇಕು. ನೀವೀಗ ಇಲ್ಲಿಗೆ ಬಂದಿರುವುದೇ ಈ ರೀತಿ ದೇವತೆಗಳಾಗುವುದಕ್ಕೋಸ್ಕರ. ಅಂದ ಮೇಲೆ ಈಗ ನಮಗೆ ನಶೆ ಇರಬೇಕು. ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ. ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲರಿಗೂ ಸಲಹೆಯನ್ನು ನೀಡುತ್ತಾರೆ. ನೀವು ಚಾರ್ಟ್ ಅನ್ನು ಬರೆಯಿರಿ. ನನ್ನ ಕಣ್ಣು ಮೋಸವನ್ನು ಮಾಡಲಿಲ್ಲ ತಾನೆ, ನಾನು ಯಾವುದೇ ಪ್ರಕಾರದ ಪಾಪವನ್ನು ಮಾಡಲಿಲ್ಲ ತಾನೆ ಎಂದು ಚಾರ್ಟ್ನಲ್ಲಿ ನೋಡಿಕೊಳ್ಳಿ. ಕಣ್ಣು ಮೋಸವನ್ನು ಮಾಡುತ್ತದೆ. ಯಾವುದಾದರೂ ಒಂದು ಮಾತಿನಲ್ಲಿ ಕಣ್ಣು ಅವಶ್ಯವಾಗಿ ಮೋಸವನ್ನು ಮಾಡುತ್ತದೆ. ಈಗ ನಿಮ್ಮ ದೃಷ್ಟಿ ಸಂಪೂರ್ಣ ಶೀತಲ ಆಗಬೇಕು. ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಯಾವಾಗ ನೀವು ಪರಮಾತ್ಮ ತಂದೆಗೆ ನಿಮ್ಮ ಚಾರ್ಟ್ ಅನ್ನು ಬರೆದು ಕಳಿಸುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಬಲೆ ಧರ್ಮರಾಜನ ರಿಜಿಸ್ಟರ್ನಲ್ಲಿ ನಿಮ್ಮ ಸಂಪೂರ್ಣ ಲೆಕ್ಕ ಜಮಾ ಆಗುತ್ತದೆ. ಆಟೋಮೆಟಿಕ್ ಆಗಿ ನಮ್ಮ ಲೆಕ್ಕ ಧರ್ಮರಾಜನ ಖಾತೆಯಲ್ಲಿ ಜಮಾ ಆಗುತ್ತದೆ. ಆದರೂ ಕೂಡ ಈಗ ಪರಮಾತ್ಮ ತಂದೆ ಸಾಕಾರ ಜಗತ್ತಿಗೆ ಬಂದಿದ್ದಾರೆ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಸಾಕಾರದಲ್ಲಿರುವ ಈ ಬ್ರಹ್ಮ ತಂದೆಗೂ ಕೂಡ ನಮ್ಮ ಲೆಕ್ಕ ಗೊತ್ತಾಗಬೇಕು. ಬ್ರಹ್ಮ ತಂದೆಗೆ ನಮ್ಮ ಸಂಪೂರ್ಣ ಪಾಪ ಪುಣ್ಯದ ಲೆಕ್ಕ ಗೊತ್ತಾದರೆ ಬ್ರಹ್ಮ ತಂದೆ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಅಪವಿತ್ರ ದೃಷ್ಟಿ ಅಥವಾ ದೇಹಾಭಿಮಾನಕ್ಕೆ ವಶ ಆದಂತವರು ವಾಯುಮಂಡಲವನ್ನೇ ಅಶುದ್ಧ ಮಾಡುತ್ತಾರೆ. ಇಲ್ಲಿ ಕುಳಿತಿದ್ದರೂ ಕೂಡ ಅವರ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ. ಮಾಯೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿ ಇದೆ. ಆದ್ದರಿಂದ ಈ ರೀತಿ ದೇವತೆ ಆಗಲು ಈಗ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕು. ನೀವು ಪರಮಾತ್ಮ ಶಿವತಂದೆಯ ಬಳಿ ಬರುತ್ತೀರಾ. ಶಿವತಂದೆ ಜ್ಞಾನದ ಮೂಲಕ ಆತ್ಮದ ಶೃಂಗಾರವನ್ನು ಮಾಡುತ್ತಾರೆ. ಆತ್ಮ ಜ್ಞಾನದ ಮೂಲಕ ಪವಿತ್ರ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ.
ಆತ್ಮ ಪವಿತ್ರ ಆದಾಗ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಮತ್ತು ಶರೀರ ಎರಡು ಸತ್ಯಯುಗದಲ್ಲಿ ಪವಿತ್ರ ಆಗಿರುತ್ತದೆ. ನಂತರ ಅರ್ಧ ಕಲ್ಪ ಮುಗಿದ ಮೇಲೆ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಭಗವಂತ ಈ ರೀತಿ ಏಕೆ ಮಾಡಿದರು ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇಲ್ಲಿ ಭಗವಂತ ತಂದೆ ಏನನ್ನೂ ಮಾಡಿಲ್ಲ. ಸತ್ಯಯುಗದಲ್ಲಿ ಒಂದೇ ಒಂದು ದೇವಿ ದೇವತಾ ಧರ್ಮ ಇರುತ್ತದೆ. ಕೆಲವರು ಹೇಳುತ್ತಾರೆ, ಇಂತಹ ಭಗವಂತ ತಂದೆಯನ್ನು ನಾವೇಕೆ ನೆನಪು ಮಾಡಬೇಕು ಎಂದು. ಆದರೆ ಅನ್ಯ ಧರ್ಮದವರ ಜೊತೆಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ. ಯಾರು ಮುಳ್ಳಾಗಿದ್ದಾರೋ ಅವರು ಬಂದು ಹೂವಾಗುತ್ತಾರೆ. ಮನುಷ್ಯರು ಹೇಳುತ್ತಾರೆ, ಭಗವಂತ ಕೇವಲ ಭಾರತದ ನಿವಾಸಿಗಳನ್ನು ಮಾತ್ರ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಭಗವಂತ ತಂದೆಗೆ 2 ಕಣ್ಣಿದೆಯೇನು ಎಂದು ಜನ ಹೇಳುತ್ತಾರೆ. ಆದರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಎಲ್ಲರೂ ಸ್ವರ್ಗಕ್ಕೆ ಬಂದರೆ ಪುನಃ ಅನೇಕ ಧರ್ಮದವರ ಪಾತ್ರ ಸ್ವರ್ಗದಲ್ಲಿ ಹೇಗೆ ನಡೆಯಲು ಸಾಧ್ಯ? ಸ್ವರ್ಗದಲ್ಲಿ ಇಷ್ಟೊಂದು ಕೋಟ್ಯಾಂತರ ಜನ ಇರುವುದಿಲ್ಲ. ಮೊದಲನೇ ಮುಖ್ಯ ಮಾತು ಅಂದರೆ ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅನೇಕ ಪ್ರಕಾರದ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆಗ ಇಲ್ಲಿ ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ. ನಾವೀಗ ಅವಶ್ಯವಾಗಿ ಪತಿತರಿಂದ ಪಾವನರಾಗಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಬೇಕು. ಸರ್ವ ಧರ್ಮದವರಿಗೂ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸರ್ವ ಧರ್ಮದವರೂ ಕೂಡ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಇಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನಿಮಗೆ ಗೊತ್ತಿದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ನೀವು ಪ್ರದರ್ಶನದಲ್ಲಿ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತೀರಾ. ಪ್ರದರ್ಶನದ ಮೂಲಕ ಜ್ಞಾನ ಮಾರ್ಗಕ್ಕೆ ಯಾರೂ ಬರದೇ ಇದ್ದರೆ ನಂತರ ನೀವು ಈ ರೀತಿ ಹೇಳಬಾರದು, ನಾವು ಇನ್ನು ಮುಂದೆ ಪ್ರದರ್ಶನವನ್ನು ನಿರ್ಮಾಣ ಮಾಡುವುದಿಲ್ಲ ಎಂದು. ನಾಟಕದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡುವುದು ಫಿಕ್ಸ್ ಆಗಿತ್ತು. ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡಿದಿರಿ. ಕೆಲವೊಂದು ಸ್ಥಾನದಲ್ಲಿ ಪ್ರದರ್ಶನದ ಮೂಲಕ ಆತ್ಮರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಕೆಲವೊಂದು ಸ್ಥಾನದಲ್ಲಿ ಅವರು ಜ್ಞಾನಿಗಳಾಗುವುದಿಲ್ಲ. ಮುಂದೆ ಹೋದಂತೆ ಎಲ್ಲರೂ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ. ಕೆಲವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತವರಿದ್ದಾರೆ. ಯಾರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುವಂತವರಾಗಿದ್ದಾರೋ ಅವರು ಅಷ್ಟೊಂದು ಪುರುಷಾರ್ಥವನ್ನು ಮಾಡುವುದಿಲ್ಲ. ತಂದೆ ಮಕ್ಕಳಿಗೆ ಪುನಃ ತಿಳಿಸುತ್ತಾರೆ, ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ. ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಎಂದು ಸ್ವಯಂ ನೋಟ್ ಮಾಡಿಕೊಳ್ಳಿ. ನಾನು ಯಾರ ಜೊತೆಗೂ ಜಗಳ ಮಾಡಲಿಲ್ಲ ತಾನೆ, ಹೊಡೆದಾಡಲಿಲ್ಲ ತಾನೆ, ಉಲ್ಟಾ ಸುಲ್ಟಾ ಮಾತನ್ನು ನಾನು ಮಾತನಾಡಲಿಲ್ಲ ತಾನೆ, ಯಾವುದೇ ಅಕರ್ತವ್ಯವನ್ನು ನಾನು ಮಾಡಲಿಲ್ಲ ತಾನೆ ಎಂದು ಚಾರ್ಟ್ನಲ್ಲಿ ನೋಟ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟೆಲ್ಲಾ ವಿಕರ್ಮವನ್ನು ಮಾಡಿದ್ದೀರೋ ಅದನ್ನು ತಂದೆಗೆ ಬರೆದು ಕೊಡಿ. ಇದಂತೂ ನಿಮಗೆ ಗೊತ್ತಿದೆ. ದ್ವಾಪರ ಯುಗದಿಂದ ಹಿಡಿದು ವಿಕರ್ಮವನ್ನು ಮಾಡುತ್ತಾ ನಾವು ಬಹಳಷ್ಟು ವಿಕರ್ಮವನ್ನು ಮಾಡುವಂತಹ ವಿಕರ್ಮಿಗಳಾಗಿದ್ದೇವೆ. ಪರಮಾತ್ಮ ತಂದೆಗೆ ಪಾಪವನ್ನು ಬರೆದು ಕೊಟ್ಟಾಗ ಪಾಪದ ಹೊರೆ ಹಗುರ ಆಗುತ್ತದೆ. ಮಕ್ಕಳು ಚಾರ್ಟ್ನಲ್ಲಿ ಬರೆಯುತ್ತೀರಾ, ನಾನು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ಚಾರ್ಟ್ ಅನ್ನು ತೆಗೆದುಕೊಂಡು ಬನ್ನಿ. ಆಗ ತಂದೆ ನಿಮ್ಮ ಚಾರ್ಟ್ ಅನ್ನು ನೋಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಕರೆಸುತ್ತಾರೆ, ಇಂತಹ ಒಳ್ಳೆಯ ಮಕ್ಕಳನ್ನು ನಾನು ನೋಡಬೇಕು ಎಂದು. ಸುಪುತ್ರ ಮಕ್ಕಳನ್ನು ಪರಮಾತ್ಮ ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಈಗ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವನ್ನೂ ಕೂಡ ನೋಡುತ್ತಾರೆ. ಈ ಮಗು ಹೇಗೆ ಪುರುಷಾರ್ಥವನ್ನು ಮಾಡುತ್ತಿದೆ ಎಂದು ತಂದೆ ನೋಡುತ್ತಾರೆ. ಮಕ್ಕಳು ಚಾರ್ಟ್ ಅನ್ನು ಬರೆಯದೇ ಇದ್ದರೆ ಅವಶ್ಯವಾಗಿ ಮಕ್ಕಳಲ್ಲಿ ಇನ್ನೂ ಕೊರತೆ ಇದೆ, ಅವಗುಣ ಇದೆ. ಆ ಅವಗುಣವನ್ನು ತಂದೆಯಿಂದ ಮುಚ್ಚಿಡುತ್ತಿದ್ದಾರೆ. ಯಾರು ಚಾರ್ಟ್ ಅನ್ನು ಬರೆಯುತ್ತಾರೋ ಅವರೇ ಪ್ರಾಮಾಣಿಕ ಮಕ್ಕಳಾಗಿದ್ದಾರೆ, ಸತ್ಯ ಮಕ್ಕಳಾಗಿದ್ದಾರೆ. ಚಾರ್ಟ್ ಅನ್ನು ಬರೆಯುವುದರ ಜೊತೆಗೆ ನಿಮ್ಮ ನಡತೆ ಕೂಡ ಚೆನ್ನಾಗಿರಬೇಕು. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಹೊರೆಯನ್ನು ಹಗುರ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟೆಲ್ಲ ವಿಕರ್ಮ ನಿಮ್ಮ ಮೂಲಕ ಆಗಿದೆಯೋ ಆ ವಿಕರ್ಮದ ಬಗ್ಗೆ ಪರಮಾತ್ಮ ತಂದೆಗೆ ಬರೆದು ಕೊಡಬೇಕು. ಈಗ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು, ಸುಪುತ್ರರಾಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮ ದೃಷ್ಟಿಯನ್ನು ಬಹಳಷ್ಟು ಶ್ರೇಷ್ಠ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು. ದೃಷ್ಟಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಕಣ್ಣು ಮೋಸವನ್ನು ಮಾಡಬಾರದು. ಆ ರೀತಿ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ನಿಮ್ಮ ನಡತೆಯನ್ನು ಬಹಳಷ್ಟು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಕಾಮ ಮತ್ತು ಕ್ರೋಧಕ್ಕೆ ವಶಾಗಿ ಯಾವುದೇ ಪಾಪವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಲಕ್ಷ್ಯ ಮತ್ತು ಗುರಿಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ತೀವ್ರ ಪುರುಷಾರ್ಥವನ್ನು ಮಾಡುವಂತಹ ಸದಾ ಪವಿತ್ರರು ಮತ್ತು ಸದಾ ಖುಷಿಯಲ್ಲಿ ಇರುವಂತವರಾಗಿ. ಬ್ರಾಹ್ಮಣ ಜೀವನದ ಲಕ್ಷ್ಯವೇ ಆಗಿದೆ ಯಾವುದೇ ಹದ್ದಿನ ಆಧಾರ ಇಲ್ಲದೆ ಸದಾ ಅತೀಂದ್ರಿಯ ಖುಷಿಯಲ್ಲಿ ಇರುವುದು. ಯಾವಾಗ ನಮ್ಮ ಲಕ್ಷ್ಯ ಬದಲಾಗಿ ಹದ್ದಿನ ಪ್ರಾಪ್ತಿಯ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆಯೋ, ಅಂದರೆ ಗುರಿಯನ್ನು ಚೇಂಜ್ ಮಾಡಿಕೊಂಡು ಹದ್ದಿನ ಪ್ರಾಪ್ತಿಗಳು ಅನ್ನುವ ಸಣ್ಣ ಸಣ್ಣ ದಾರಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೋ, ಆಗ ಗುರಿಯಿಂದ ದೂರ ಆಗಿ ಬಿಡುತ್ತೇವೆ. ಆದ್ದರಿಂದ ಏನು ಬೇಕಾದರೂ ಆಗಲಿ, ಹದ್ದಿನ ಪ್ರಾಪ್ತಿಯನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬಂದರೆ ಅದನ್ನು ತ್ಯಾಗ ಮಾಡಿ, ಆದರೆ ಅವಿನಾಶಿ ಖುಷಿಯನ್ನು ಎಂದೂ ಬಿಡಬೇಡಿ. ಪವಿತ್ರ ಭವ ಮತ್ತು ಸುಖೀ ಭವ ಅನ್ನುವ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ತೀವ್ರ ಪುರುಷಾರ್ಥದ ಮೂಲಕ ಅವಿನಾಶಿ ಪ್ರಾಪ್ತಿಯನ್ನು ಪಡೆದುಕೊಳ್ಳಿ. ಇಂದಿನ ಸ್ಲೋಗನ್ ಆಗಿದೆ, ಗುಣಮೂರ್ತಿಗಳಾಗಿ ಗುಣದ ದಾನವನ್ನು ನೀಡುತ್ತಾ ಹೋಗಿ. ಇದು ಬಹಳ ದೊಡ್ಡ ಸೇವೆ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಹಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಮಾಸ್ಟರ್ ಜ್ಞಾನ ಸ್ವರೂಪರು, ಮಾಸ್ಟರ್ ಸರ್ವಶಕ್ತಿವಂತರು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಭಿನ್ನ ಭಿನ್ನ ಪರೀಕ್ಷಾ ಪೇಪರ್ ಅನ್ನುವ ಕ್ಯೂನಿಂದ ದೂರಾಗಿ ಪರಮಾತ್ಮ ತಂದೆಯ ಜೊತೆಗೆ ಸದಾ ಮಿಲನವನ್ನು ಮಾಡುವಂತಹ ಆಸಕ್ತಿಯಲ್ಲಿ ಸ್ಥಿತಾಗಿ ತಂದೆಯ ಜೊತೆಗೆ ಮಿಲನ ಮಾಡುವ ಆಸಕ್ತಿಯಲ್ಲೇ ಸಮಯವನ್ನು ತೊಡಗಿಸಿ ಮತ್ತು ಸದಾ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾಗಿ ಲವಲೀನ ಸ್ಥಿತಿಯಲ್ಲಿ ಸ್ಥಿತಾಗಿ, ಆಗ ಉಳಿದ ಎಲ್ಲಾ ಮಾತುಗಳು ಸಹಜವಾಗಿ ಸಮಾಪ್ತಿಯಾಗುತ್ತದೆ. ನಂತರ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಭಕ್ತರು ಮತ್ತು ನಿಮ್ಮ ಪ್ರಜೆಗಳ ಕ್ಯೂ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.